ಮುಂಗಾರು ಮಳೆಯ ಸಣ್ಣನೆ ಹನಿಗಳು ಧರೆಗೆ ಇಳಿತಾ ಇದ್ದಂತೆ ಚಿಕ್ಕಮಗಳೂರು ಜಿಲ್ಲೆ ಸಂಪೂರ್ಣವಾಗಿ ಹಸಿರು ಹೊದಿಕೆಯನ್ನ ಹೊದ್ದು ಪ್ರವಾಸಿಗರ ಸ್ವರ್ಗವಾಗಿ ಬದಲಾಗಿದೆ. ಕಾಫಿ ನಾಡಿನ ಕಡಿದಾದ ಬೆಟ್ಟ ಗುಡ್ಡಗಳು, ದಟ್ಟ ಅರಣ್ಯ ಮತ್ತು ಕಣ್ಣಾಡಿಸಿದಷ್ಟು ದೂರ ಕಂಗೊಳಿಸುವ ಹಸುರಿನ ರಾಶಿ ಪ್ರಕೃತಿ ಪ್ರಿಯರನ್ನ ಕೈಬೀಸಿ ಕರಿತಾ ಇದೆ. ಈ ಸುಂದರ ಮಳೆಗಾಲದಲ್ಲಿ ಜಿಲ್ಲೆಯ ಪ್ರಮುಖ ಆಕರ್ಷಣೆ ಆಗಿರುವ ಗಿರಿ ಶಿಖರಗಳು, ಐತಿಹಾಸಿಕ ಸ್ಥಳಗಳು ಹಾಗೂ ಜಲಪಾತಗಳು ಸೃಷ್ಟಿಸಿರುವ ವೈಭವ ನಿಜಕ್ಕೂ ಕಣ್ಮನ ಸೆಳೆಯುವಂತಿದೆ. ವಿಶ್ವದ ಎರಡನೇ ಸ್ವಿಟ್ಜರ್ಲ್ಯಾಂಡ್ ಎಂಬ ಖ್ಯಾತಿ ಹೊಂದಿರುವ ಕಾಫಿ ನಾಡಿನ ಸೌಂದರ್ಯವನ್ನ ಸವಿಯಲು ದೇಶ ವಿದೇಶ ವಿವಿಧ ರಾಜ್ಯ ಮತ್ತು ಜಿಲ್ಲೆಗಳಿಂದ ಪ್ರವಾಸಿಗರು ಈ ಕಡೆ ಬರ್ತಾ ಇದ್ದಾರೆ. ಇಲ್ಲಿಗೆ ಬರುವ ಪ್ರವಾಸಿಗರು ಸುರಕ್ಷಿತವಾಗಿ ಬಂದು ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಹೋಗಬೇಕು ಅನ್ನೋದು ಸ್ಥಳೀಯರ ಆಶಯವಾಗಿದೆ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ಮಳೆಗಾಲದ ಈ ಸಮಯದಲ್ಲಿ ಪ್ರವಾಸಿಗರ ಸುರಕ್ಷತೆ ಅತ್ಯಂತ ಮುಖ್ಯವಾಗಿದೆ. ಜಲಪಾತ, ಇಳಿಜಾರಿನ ಪ್ರದೇಶಗಳ ವೀಕ್ಷಣೆಯ ವೇಳೆ ಕಡ್ಡಾಯವಾಗಿ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಅಪಾಯಕಾರಿ ಸ್ಥಳಗಳಲ್ಲಿ ನೀರಿಗೆ ಇಳಿಯಬಾರದು ಮತ್ತು ಪರಿಸರ ಮಾಲಿನ್ಯ ಮಾಡದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಅಂತ ಚಿಕ್ಕಮಗಳೂರು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಪ್ರವಾಸಿಗರಲ್ಲಿ ಸೂಚನೆ ನೀಡಿದ್ದಾರೆ. ಯಾವ್ಯಾವ ಪ್ರವಾಸಿಗಳು ಬರ್ತಾರೆ ಮತ್ತು ಈ ಥರ ಎಸ್ಪೆಷಲಿ ವಾಟರ್ ಬಾಡೀಸ್ ಮತ್ತು ವಾಟರ್ ಫಾಲ್ಸ್ ಕಡೆ ಹೋಗ್ತಾರೆ, ದೇ ಹ್ಯಾವ್ ಟು ಬಿ ವೆರಿ ಅಲರ್ಟ್. ಈಗ ಸ್ಲಿಪ್ಪಿಂಗ್ದು ಚಾನ್ಸಸ್ ಇದೆ ಮತ್ತು ಅನಾಹುತದ್ದು ಚಾನ್ಸಸ್ ಇದೆ. ಸೊ ಬಿ ಕಾಶಿಯಸ್, ಬಿ ಅಲರ್ಟ್. ಅಟ್ ದ ಸೇಮ್ ಟೈಮ್ ನಮ್ಮ ಪೊಲೀಸ್ ಅವರಿಗೆ ಮತ್ತು ಇನ್ ಕೋಆರ್ಡಿನೇಷನ್ ವಿತ್ SDRF ಟುಕಡಿಗಳು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ವಿ ಹ್ಯಾವ್ ಅಲರ್ಟೆಡ್ ದೆಮ್ ಆ್ಯಂಡ್ ವಿ ಆರ್ ರೆಡಿ ಫಾರ್ ಎನಿ ಅನ್ಟುವರ್ಡ್ ಇನ್ಸಿಡೆಂಟ್. ವಿ ವಿಲ್ ಕಂಟೈನ್ ಇಟ್. ರೆಸ್ಕ್ಯೂದು ಕೂಡ ಇದು SDRF ಟುಕಡಿಗಳು ಜೊತೆಗೆ ನಮ್ಮವರಿಗೆ ಸೇರಿಸಿ ಮತ್ತು ಏನೇನು ವಸ್ತುಗಳು ನಮಗೆ ಅವಶ್ಯಕತೆ ಇದೆ DC ಆಫೀಸ್ಗೆ ಒಂದು ಲಿಸ್ಟ್ ಮಾಡಿ ಕಳಿಸಿದ್ದೀನಿ. ಆ್ಯಂಡ್ DC ಹ್ಯಾಸ್ ಅಶ್ಯೂರ್ಡ್ ಅಸ್ ದಟ್ ದೇ ವಿಲ್ ಪ್ರೊವೈಡ್ ಅಸ್. ಅಟ್ ದ ಸೇಮ್ ಟೈಮ್ ಇದು ಟ್ರೈನಿಂಗ್ದು ಏನೇನು ಅವಶ್ಯಕತೆ ಇದೆ, ಇದು ಏನು ವ್ಯವಸ್ಥೆ ಮಾಡ್ತಾರೆ DC ಆಫೀಸಿಂದ, ವಿ ವಿಲ್ ಗೋ ಫಾರ್ವರ್ಡ್ ವಿತ್ ಇಟ್ ಆ್ಯಂಡ್ ವಿ ವಿಲ್ ಬಿ ಪ್ರಿಪೇರ್ಡ್ ಫಾರ್ ದ ರೆಸ್ಕ್ಯೂ ಆಪರೇಷನ್ಸ್. ಇದು ಸೂಚನೆ ಕೊಟ್ಟಾಯಿತು. ಒಂದು VC ಕೂಡ ಮಾಡಿದ್ದೀನಿ ಮತ್ತು ಎಲ್ಲರಿಗೆ ಅಲರ್ಟ್ ಮಾಡಿಸಿದ್ದೀನಿ ಆಲ್ರೆಡಿ. ಇದು ಕಂಟ್ರೋಲ್ ರೂಮ್ ಕೋಆರ್ಡಿನೇಷನ್ ಮತ್ತು DC ಆಫೀಸಿಂದ ಕೋಆರ್ಡಿನೇಷನ್ ಮತ್ತು SDRF ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೆಸ್ಕಾಮ್ದು ಕೋಆರ್ಡಿನೇಷನ್ ದಟ್ ವಿ ಆರ್ ಆಲ್ರೆಡಿ ಡೂಯಿಂಗ್ ಇಟ್ ಆ್ಯಂಡ್ ವಿ ಆರ್ ರೆಡಿ ಫಾರ್ ಇಟ್. ಇನ್ನು ಮಲೆನಾಡು ಭಾಗದಲ್ಲಿ ಚಿರತೆ, ಹುಲಿ, ಆನೆ ಮುಂತಾದ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಪ್ರಾಣಿಗಳು ಸಾಮಾನ್ಯವಾಗಿ ಮನುಷ್ಯರ ಮೇಲೆ ನೇರವಾಗಿ ದಾಳಿ ಮಾಡೋದಿಲ್ಲ. ಆದರೆ ಪ್ರವಾಸಿಗರು ಪ್ರಾಣಿಗಳಿಗೆ ತೊಂದರೆ ಕೊಡುವಂತಹ ಯಾವುದೇ ಚಟುವಟಿಕೆಗಳನ್ನ ಮಾಡಬಾರದು ಮತ್ತು ಸ್ಥಳೀಯರು ಮತ್ತು ಪ್ರವಾಸಿಗರು ಪ್ರಾಣಿಗಳಿಗೆ ಯಾವುದೇ ಹಾನಿ ಮಾಡದಂತೆ ನಡೆದುಕೊಳ್ಳಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರಗಿನಿಂದ ಬರುವ ಕೆಲವು ಪ್ರವಾಸಿಗರು ಜಿಲ್ಲೆಯ ವಿವಿಧೆಡೆ ಗಾಂಜಾ ಸೇವನೆ, ಮದ್ಯಪಾನ ಹಾಗೂ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಇರೋದು ಆತಂಕ ಮೂಡಿಸಿದೆ. ಇದರಿಂದಾಗಿ ಪ್ರವಾಸಿಗರಿಗೆ ಬರುವ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲದಂತಾಗಿದೆ. ಈ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ನಿಯಮ ಉಲ್ಲಂಘಿಸುವವರಿಗೆ ಈ ತಾಣಗಳಿಗೆ ಪ್ರವೇಶ ನೀಡಬಾರದು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಂಗಳೂರು ಜಿಲ್ಲೆ ಒಂದು ಪ್ರವಾಸಿಗರ ತಾಣವಾಗಿದೆ. ಇದು ದೇಶದ ಪ್ರಪಂಚದ ಎರಡನೇ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಕೂಡ ಕರೆಸ್ಕೊಂಡಿದೆ. ಹಾಗಾಗಿ ಇಲ್ಲಿಗೆ ಪ್ರವಾಸಿಗರು ತುಂಬ ಜನ ಬರ್ತಾ ಇದ್ದಾರೆ. ದೇಶದಿಂದ ಇರ್ಬೋದು, ರಾಜ್ಯಗಳಿಂದ ಇರ್ಬೋದು, ಹಲವಾರು ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಇವರು ಬರುವಂಥ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಬಂದು ಸುರಕ್ಷಿತವಾಗಿ ಹೋಗಲಿ ಅನ್ನೋದು ನಮ್ಮ ಮನೋಭಾವನೆ ಮತ್ತು ಇಚ್ಛೆ. ಯಾಕೆಂದರೆ ಇದು ಮಲೆನಾಡು ಪ್ರದೇಶ ಆಗಿದೆ ಮತ್ತು ಗುಡ್ಡಗಾಡು ಪ್ರದೇಶಗಳು ಮತ್ತು ಇದು ಕಾಡು ಜಾಸ್ತಿ ಇರೋದ್ರಿಂದ ಇಲ್ಲಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಇಲ್ಲಿ ಪ್ರಾಣಿಗಳು ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳು ಇರ್ಬೋದು, ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಾವೆ. ಅವು ಕೂಡ ಮನುಷ್ಯರ ಮೇಲೆ ದಾಳಿ ಮಾಡಬೇಕು ಅಂತ ಏನು ಬಂದಿರಲ್ಲ. ಆದರೆ ನಾವು ಕೂಡ ಏನಾದ್ರು ಒಂದು ಅದಕ್ಕೆ ತದ್ವಿರುದ್ಧವಾಗಿ ಮಾಡಿದಾಗ ದಾಳಿ ಮಾಡ್ತವೆ. ಅಂಥ ತದ್ವಿರುದ್ಧವಾಗಿ ಪ್ರವಾಸಿಗರು ಯಾರೂ ಕೂಡ ಮಾಡಬಾರ್ದು. ಪ್ರವಾಸಿಗರು ಅಲ್ಲದಲ್ಲೇ ಇಲ್ಲಿರುವಂಥ ಜನಗಳು ಕೂಡ ಅವಕ್ಕೆ ಯಾವುದೇ ಘಾಸಿ ಮಾಡದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಒಂದು. ಎರಡನೇದಾಗಿ ಹೊರಗಡೆಯಿಂದ ಬರುವಂಥ ಪ್ರವಾಸಿಗರು ತುಂಬ ಅನೈತಿಕ ಚಟುವಟಿಕೆಗಳನ್ನು ನಡೆಸ್ತಿದ್ದಾರೆ. ಈಗ ಮೊನ್ನೆ ತಾನೇ ಪಾಸಾದಂಥ ಗಾಂಜಾ, ಆಮೇಲೆ ಎಣ್ಣೆ, ಆಮೇಲೆ ಈ ಗರ್ಲ್ಸನ್ನು ಕರ್ಕೊಂಬರುವಂಥದ್ದು, ಹೀಗೆಲ್ಲ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಈಗ ತುಂಬ ಕಡೆಯಿಂದ ಗರ್ಲ್ಸು ಮತ್ತು ಈ ಗಾಂಜಾ ಸೇವನೆಯಿಂದ
ತುಂಬ ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಾಗಿ ಅವರು ಕರ್ಕೊಂಡು ಹೋಗ್ತಾ ಇಲ್ಲ ಅನ್ನೋದು ಒಂದು ಭಾವನೆ ಇದೆ. ಇದನ್ನೆಲ್ಲವನ್ನು ನಮ್ಮ ಚಿಕ್ಕಮಗಳೂರಿರುವಂತಹ ಜಿಲ್ಲಾಧಿಕಾರಿ ಇರ್ಬೋದು, SP ಇರ್ಬೋದು, ಇದನ್ನು ಗಮನ ಹರಿಸ್ಬೇಕು ಮತ್ತು ಗಮನ ಹರಿಸ್ಬಿಟ್ಟು ಈ ಚೆಕ್ ಪೋಸ್ಟ್ಗಳಲ್ಲಿ ಅವ್ರನ್ನ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡಿಬಿಟ್ಟು ಏನಾದ್ರು ತಗೊಂಡು ಬಂದಿದ್ದಾರೋ ಅಥವಾ ಪ್ಲಾಸ್ಟಿಕ್ಕು, ಎಣ್ಣೆ ಅದನ್ನೆಲ್ಲ ಚೆಕ್ ಮಾಡಿ ಸೀಸ್ ಮಾಡಬೇಕು. ಮತ್ತು ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಪ್ರವೇಶ ಬಿಡಬಾರ್ದು. ಮುಳ್ಳಯ್ಯನಗಿರಿಗಿರ್ಬೋದು, ದತ್ತಪೀಠಕ್ಕಿರ್ಬೋದು, ಹಲವಾರು ಫಾಲ್ಸ್ಗಳಿಗಿರ್ಬೋದು ಬಿಡಬಾರ್ದು ಅನ್ನೋದು ನಮ್ಮ ಆಗ್ರಹ. ಮತ್ತು ಅಂಥ ಸಂದರ್ಭದಲ್ಲೆಲ್ಲರೂ ಕಂಡು ಬಂದಲ್ಲಿ ಅವ್ರಿಗೆ ಕಠಿಣವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಯಾವುದೇ ಇನ್ಫ್ಲುಯೆನ್ಸು, ಯಾವುದೇ ಹಣಕ್ಕೆ ಆಮಿಷಕ್ಕೆ ಒಳಗಾಗದೆ ಎಲ್ಲ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ವಹಿಸಬೇಕು ಅನ್ನೋದು ನಮ್ಮ ಆಗ್ರಹ. ಒಟ್ಟಾರೆ ಕಾಫಿ ನಾಡಿನ ಪ್ರಕೃತಿ ಸೌಂದರ್ಯವು ಹೇಗೆ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೋ ಅಷ್ಟೇ ಜವಾಬ್ದಾರಿಯುತ ವರ್ತನೆ ಪ್ರತಿಯೊಬ್ಬ ಪ್ರವಾಸಿಗರಿಂದಲೂ ನಿರೀಕ್ಷಿತವಾಗಿದೆ. ನಿಸರ್ಗದ ಮಡಿಲಲ್ಲಿ ಸಂತಸ ಪಡುವಾಗ ಕಾಡು ಪ್ರಾಣಿಗಳ ಸಹಬಾಳ್ವೆಗೆ ಧಕ್ಕೆ ತರದೆ ಮಾದಕ ದ್ರವ್ಯಗಳಂತಹ ಅನೈತಿಕ ಚಟುವಟಿಕೆಗಳಿಂದ ದೂರ ಇದ್ದು ಪ್ರವಾಸಿ ತಾಣಗಳ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳಬೇಕಾಗಿದೆ. ಜಿಲ್ಲಾಡಳಿತದ ನಿಯಮಗಳನ್ನು ಗೌರವಿಸಿ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಿದಾಗ ಮಾತ್ರ ಕಾಫಿ ನಾಡಿನ ಮುಂಗಾರು ಪ್ರವಾಸ ಪ್ರತಿಯೊಬ್ಬರಲ್ಲೂ ಹಸಿರಾಗಿ ಉಳಿಯಲು ಸಾಧ್ಯ. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.